ಓಂ ಹಂ ಹನುಮತೆ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಭಗವಂತನ ಆರಾಧಿಸುವ ಪದ್ಧತಿಗಳಲ್ಲಿ ಅನೇಕ ವಿಧವಾದ ಪದ್ಧತಿಗಳು, ಅಲಂಕಾರದಿಂದ, ನೈವೇದ್ಯದಿಂದ, ಅಭಿಷೇಕದಿಂದ ನಾವು ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ. ಅದರಲ್ಲೂ ಸಹ ಎಲ್ಲ ಕಡೆ ಹನುಮನಿಲ್ಲದ ಊರು ಉಂಟೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಕೇಳಿದ್ದೀವಿ. ಅದೇ ರೀತಿ ಹನುಮನನ್ನು ಸಂತೃಪ್ತಿಗೊಳಿಸ್ಕೊಳ್ಳೋಕ್ಕೆ ನಾವು ಎಲ್ಲ ದೇವರುಗಳನ್ನು ನಾವು ಪ್ರೀತಿಯಿಂದ ಇಟ್ಕೊಂಡ್ರೂ ಸಹ ಒಂದಲ್ಲ ಒಂದು ಸಾರಿ ಹನುಮನ ಕೃಪೆಗೆ ಪಾತ್ರರಾಗಬೇಕು, ಹನುಮನ ಪ್ರಾರ್ಥನೆ ಮಾಡಬೇಕು. ಪ್ರತಿನಿತ್ಯ ಒಂದು ಬಾರಿಯಾದರೂ ಹನುಮನ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಮಂತ್ರವನ್ನು ಹೇಳಿಕೊಂಡಾಗ ನಮ್ಮಲ್ಲಿ ಶಕ್ತಿ, ಆತ್ಮವಿಶ್ವಾಸ. ಯಾಕೆಂದರೆ ಹನುಮ ಭಕ್ತಿಗೆ, ಶ್ರದ್ಧೆಗೆ, ಯುಕ್ತಿಗೆ, ಮುಕ್ತಿಗೆ. ಭಕ್ತಿ, ಶ್ರದ್ಧೆ, ಯುಕ್ತಿ, ಮುಕ್ತಿ. ಅದಕ್ಕೆ ಭಕ್ತಾಂಜನೇಯ, ವೀರಾಂಜನೇಯ, ಅಭಯಾಂಜನೇಯ ಅಂತ ಕೂಡ ನಾವು ಕರಿತೀವಿ. ಇಂದು ಹನುಮನಿಗೆ ನಾವು ಸಂತೃಪ್ತಿಗೊಳಿಸ್ಕೊಳ್ಳಲಿಕ್ಕೆ, ಹನುಮನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಹನುಮನಿಗೆ ಭಾಳ ಇಷ್ಟ ಅಂದರೆ ಹಾರಗಳು. ನಾವು ಹಾಕ್ತಕ್ಕಂಥ ಹೂವಿನ ಹಾರ ಇರ್ಬೋದು, ಅನೇಕ ಹಾರಗಳು. ಅದರಲ್ಲೂ ಸಹ ನಾವು ಒಡೆಯ ಹಾರ ಹಾಕ್ತೀವಲ್ವ, ಆ ಒಡೆಯ ಹಾರ ಹಾಕೋದ್ರಿಂದ ಹನುಮನಿಗೆ ಸಂತೃಪ್ತಿ ಪಡ್ತಾನೆ. ನಮಗೆ ಆಸೆಗಳು, ಇಚ್ಛೆಗಳು, ಕಾಮ್ಯಗಳು ಸಿದ್ಧಿಸುತ್ತೆ. ಯಾಕೆಂದರೆ ಒಂದು ಸರಿ ಈ ಸೀತಾದೇವಿ ಎಲ್ಲವೂ ರಾಮಾಯಣದಲ್ಲಿ ಎಲ್ಲವೂ ಕಹಿಘಟ್ಟಗಳೆಲ್ಲ ಮುಗಿದಾಗ ಹನುಮನಿಗೆ ಕರೆದು ಮುತ್ತಿನ ಹಾರವನ್ನು ಹನುಮನಿಗೆ ಹಾಕಿದ್ರಂತೆ ಸೀತಾದೇವಿ. ಹಾಕಿದ ತಕ್ಷಣ ಹನುಮ ಗೊತ್ತಲ್ಲ, ಮುತ್ತಿನ ಹಾರ ತಗೊಂಡಿದ್ದ ತಕ್ಷಣ ಆ ಮುತ್ತನ್ನು ಬಾಯಲ್ಲಿ ಕಡಿಯೋಕ್ಕೆ ಶುರು ಮಾಡಿದಂತೆ. ಏನಿದು ಎಲ್ಲ ಕಡ್ದಾಕ್ಬಿಟ್ಟಂತೆ, ಇಡೀ ಮುತ್ತುಗಳ ಹಾರ ಎಲ್ಲ ಕಡ್ದುಬಿಟ್ಟಂತೆ. ಹಾಗಾಗಿ ತಕ್ಷಣ ಆ ತಾಯಿ ಆ ಮುತ್ತಿನ ಹಾರದ ಬದಲು ನಾನು ಈ ಹನುಮನಿಗೆ ಬೇರೆ ಕೊಡಬೇಕಾಗಿತ್ತು ಅಂತಕ್ಕಂಥ ಭಾವನೆ ಕೂಡ ಉಂಟಾಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಅಷ್ಟೇ, ಇವತ್ತು ನಾವು ಏನು ಹಾರ ಹಾಕ್ತೀವಿ ಅದನ್ನು ಹನುಮ ತಿಂತಾನೆ. ಹಾಗಾಗಿ ಇವತ್ತಿನ ದಿವಸ ಒಡೆ ಹಾರ ಹಾಕಿದಾಗ ಹನುಮ ಅದನ್ನು ಸ್ವೀಕಾರ ಮಾಡ್ತಾನೆ. ಒಡೆ ಹಾರ ಹಾಕೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ನಮಗೆ ಕಷ್ಟ ಕಾರ್ಪಣ್ಯಗಳು ತೀರೋಗುತ್ತೆ, ಸಾಲದ ಒಂದು ಬಾಧೆಯಿಂದ ಮುಕ್ತಿಯನ್ನು ಪಡಿತೀವಿ. ಕೇವಲ ಒಡೆ ಹಾರನೇ ಅಲ್ಲ, ಹನುಮನಿಗೆ ವೀಳ್ಯದೆಲೆ ಹಾರ. ನೋಡಿ, ವೀಳ್ಯದೆಲೆ ಹಾರವನ್ನು ನೀವು ಹಾರ ಹೊಲಿದುಬಿಟ್ಟು ಒಂದು ವೀಳ್ಯದೆಲೆಯಲ್ಲಿ ಸ್ವಲ್ಪ ಅರಿಶಿನ ಅಕ್ಷತೆಯನ್ನು 2 ವೀಳ್ಯದೆಲೆಯಲ್ಲಿ ಸುತ್ತಬಿಟ್ಟು ಆ ಸುತ್ತಿರೋದನ್ನು ವೀಳ್ಯದೆಲೆಯಲ್ಲಿ ಹಾಕಿಬಿಟ್ರೆ ನಿಮಗೆ ಕಂಟಕಗಳೆಲ್ಲವೂ ಕೂಡ ದೂರ ಆಗಿಬಿಡುತ್ತೆ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಹನುಮನಿಗೆ ವೀಳ್ಯದೆಲೆ ಹಾರ ಹಾಕೋದ್ರಿಂದ ನಮ್ಮ ಜೀವನ ಹಸಿರಾಗಿರುತ್ತೆ, ನಮ್ಮ ಜೀವನ ಸುಖವಾಗಿರುತ್ತೆ, ನಮ್ಮ ಜೀವನ ಕಂಟಕಗಳಿಂದ ಮುಕ್ತ ಆಗುತ್ತೆ. ಇನ್ನು ತರಕಾರಿಯ ಹಾರ ಮಾಡ್ತಾರೆ, ವಡೆ ಹಾರ ಮಾಡ್ತಾರೆ, ವೀಳ್ಯದೆಲೆ ಹಾಕ್ತಾರೆ, ಹಣ್ಣಿನ ಹಾರಗಳು, ವಿಧವಾದ ಹಣ್ಣಿನ ಹಾರಗಳು ಹನುಮನಿಗೆ ಅರ್ಪಣೆ ಮಾಡ್ತಾರೆ. ಹಾಗೆ ಡ್ರೈ ಫ್ರೂಟ್ಸಿನ ಹಾರವನ್ನು ಹಾಕಿಬಿಟ್ರೆ ಆ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಹಾರ ನಾವು ಹನುಮನಿಗೆ ಮಂಗಳವಾರ ಅರ್ಪಣೆ ಮಾಡಿ ಬಂದಿದ್ದೆ ಆದರೆ, ಅಥವಾ ಸೋಮವಾರ ಅರ್ಪಣೆ ಮಾಡಿ ಡ್ರೈ ಫ್ರೂಟ್ಸ್ ಹಾರವನ್ನು ಆ ಹನುಮನಿಗೆ ಕೊಟ್ಟು ಬಂದಿದ್ದೆ ಆದರೆ ಆಸ್ತಿಯ ಕಲಹಗಳು ಇತ್ಯರ್ಥ ಆಗುತ್ತೆ. ಆ ಆಸ್ತಿಯ ಕಲಹಗಳು ಇತ್ಯರ್ಥ ಆಗೋದ್ರಿಂದ ಶುಭ ಆಗ್ತಕ್ಕಂಥದ್ದು. ಹಾಗೆಯೇ ಲಡ್ಡು, ಸಿಂಧೂರ ಇವೆಲ್ಲ ಕೊಡ್ತೀವಿ. ಆದರೆ ಹಾರಗಳ ವಿಷಯಕ್ಕೆ ಬಂದಾಗ ನಾವು ತುಳಸಿ ಹಾರವನ್ನು ಹಾಕಿದ್ದೆ ಆದರೆ ನಮಗೆ ಕುಟುಂಬದಲ್ಲಿ ಬೇಗ ಆ ಒಂದು ವಿವಾಹ ವಿಷಯಗಳಲ್ಲಿ ಏನಾದರೂ ಕಂಟಕಗಳಿದ್ದರೆ ಕೂಡ ಹೊರಟೋಗುತ್ತೆ. ಆದರೆ ಒಂದೊಂದು ಹಾರಕ್ಕೂ ಕೂಡ ಒಂದೊಂದು ವಿಶೇಷವಿದೆ. ಒಟ್ಟಾರೆಯಾಗಿ ಸುಖ ಜೀವನ, ನೆಮ್ಮದಿ ಜೀವನ, ಪರಿಪೂರ್ಣ ಜೀವನವನ್ನು ಕೂಡ ನಡೆಸ್ಕೋಬೋದು. ಬಹು ಇಷ್ಟವಾದದ್ದು ಹಾರ ಅಂದರೆ ಹನುಮನಿಗೆ ಒಡೆಯ ಹಾರವನ್ನು ಹಾಕಿ ಆ ಒಡೆಯ ಹಾರವನ್ನು ನಾವು ಕೊಡಿಸ್ಕೊಂಡು ಬೇರೆಯವರಿಗೆಲ್ಲ ನಮ್ಮ ಕೈಯಲ್ಲಿ ದಾನ ಮಾಡಿದ್ದೆ ಆದರೆ ಹನುಮನ ಕೃಪೆಗೆ ಅವರೂ ಪಾತ್ರರಾಗ್ತಾರೆ, ನಾವು ಪಾತ್ರರಾಗ್ತೀವಿ. ಹನುಮನಿಗೆ ಇವೆಲ್ಲವೂ ಕೂಡ ಇಷ್ಟವಾದ ಹಾರಗಳು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.